ಒಂದು ಒಳ್ಳೆ ಚಾಲೆಂಜ್ ಅನ್ನ ಮಾಡ್ತಿದ್ದೀವಿ. ಏನು ಚಾಲೆಂಜ್ ಅಂತ ಹೇಳೋದಾದ್ರೆ 9 ಲೋಟಗಳನ್ನು ಕರೆಕ್ಟಾಗಿ ಜೋಡಿಸ್ಬೇಕು. ಅದಾದ್ಮೇಲೆ ಇಲ್ಲಿ ಅಡಿನಲ್ಲಿ ಇರುತ್ತೆ ಈ ಕವರನ್ನು ಇದಕ್ಕೆ ಹಾಕ್ಬೇಕು. ಆದ್ಮೇಲೆ ಇಲ್ಲಿ ಟಂಗ್ ಟ್ವಿಸ್ಟಿಂಗ್ ಅಂತ ನೋಡ್ತಿದ್ದೀರಾ, ಇಲ್ಲಿ 2 ಟಂಗ್ ಟ್ವಿಸ್ಟಿಂಗ್ ಸಾಲುಗಳು ಇದಾವೆ. ಆ ಸಾಲುಗಳನ್ನು ಹೇಳ್ಬೇಕು. ಬೇಗ ಬೇಗ ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳಿತ್ತು. ಸಂಪಂಗಪ್ಪನ ಮರಿ ತಪ್ಪು. ಸಂಪಂಗಪ್ಪನ ಮಗ ಕೆಳಗಿರೋ ಬೆಲ್ ಬಟನ್. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಚಾಲೆಂಜ್ ಅನ್ನ ಮಾಡ್ತಿದ್ದೀವಿ. ಏನು ಚಾಲೆಂಜು ಅಂತ ಹೇಳೋದಾದ್ರೆ ನೋಡ್ತಿದ್ದೀರಾ, ನಿಮಗೆ ಇಲ್ಲಿ 9 ಲೋಟಗಳಿದೆ. 9 ಲೋಟಗಳನ್ನು ಕರೆಕ್ಟಾಗಿ ಜೋಡಿಸ್ಬೇಕು. ಅದಾದಮೇಲೆ ಇಲ್ಲಿ ಅಡಿನಲ್ಲಿ ಇರುತ್ತೆ ಈ ಕವರನ್ನು ಇದಕ್ಕೆ ಹಾಕ್ಬೇಕು. 2 ದಿಂಬುಗಳಿದ್ದಾವೆ. ಅದಾದಮೇಲೆ ಇಲ್ಲಿ ಟಂಗ್ ಟ್ವಿಸ್ಟಿಂಗ್ ಅಂತ ನೋಡ್ತಿದ್ದೀರಾ, ಇಲ್ಲಿ 2 ಟಂಗ್ ಟ್ವಿಸ್ಟಿಂಗ್ ಸಾಲುಗಳು ಇದ್ದಾವೆ. ಆ ಸಾಲುಗಳನ್ನು ಹೇಳ್ಬೇಕು. ಇದಾದಮೇಲೆ ನೋಡ್ತಿದ್ದೀರಾ, ಬನ್ನಿ ಈ ಕಡೆ ಹೋಗೋಣ. ಈ ಕಡೆ ಇಲ್ಲಿ ಸೋಫಾ ಖಾಲಿ ಇದೆ ನೋಡ್ತಿದ್ದೀರಾ. ಈ ಸೋಫಾನ ಕರೆಕ್ಟಾಗಿ ಇಲ್ಲಿ ಇರ್ತಕ್ಕಂಥ ಬೆಡ್ಗಳನ್ನು ಹಾಕಬೇಕು. ಅದಾದಮೇಲೆ ಇದನ್ನು ನೀಟಾಗಿ ಕವರನ್ನು ಹಾಸ್ಬೇಕು. ಆವಾಗ ನಂದು ಅಭಿದು ಟಾಸ್ಕ್ ಮುಗಿಯುತ್ತೆ. ಇವತ್ತಿನ ಈ ಚಾಲೆಂಜ್ನಲ್ಲಿ ಇರೋದು ನಾನು ವರ್ಸಸ್ ಅಭಿ, ಅಂದರೆ ಚಂದು ವರ್ಸಸ್ ಅಭಿ ಈ ಚಾಲೆಂಜನ್ನು ಮಾಡ್ತಿರೋದು. ಓಕೆ ಗೈಸ್, ಈ ಚಾಲೆಂಜ್ಗೆ ಬನ್ನಿ ಇವಾಗ ಫಸ್ಟ್ ಟಾಸ್ಕ್ ಮಾಡೋಣ. ಓಕೆನಾ ಈ ಚಾಲೆಂಜು? ಓಕೆ ಗೈಸ್, ನೀನೇ ಗೆಲ್ತೀಯ ನಾನು ಗೆಲ್ತೀನ? ನೋಡೋಣ. ನೀನು ಗೆಲ್ತಿ, ನಿನಗೆ ಕಾನ್ಫಿಡೆನ್ಸ್ ಇರಲಪ್ಪ. ನನಗೆ ಕಾನ್ಫಿಡೆನ್ಸ್ ಐತೆ. ಓಹೋ, ನೋಡೋಣ ಗೈಸ್ ಯಾರು ಗೆಲ್ತಾರೆ ಅಂತ. ಇವಾಗ ಫಸ್ಟ್ ಟಾಸ್ ಮಾಡೋಣ ಬನ್ನಿ. ಅದರೊಳಗಡೆ ಯಾರಿಗೆ ಬರುತ್ತೆ ಅವರು ಫಸ್ಟ್ ಆಡ್ತಾರೆ. ಲೆಟ್ಸ್ ಗೋ. ಓಕೆ ಗೈಸ್, ಅಭಿದು ರಾಜ ಅಂತೆ, ನಂದು ರಾಣಿ. ಅವನದು ಏನಾರು ರಾಜ ಬಿತ್ತು ಅಂತಂದ್ರೆ ಅವನು ಆಡಬೇಕು, ರಾಣಿ ಬಿತ್ತು ಅಂತಂದರೆ ನಾನು ಆಡಬೇಕು. ಬನ್ನಿ ಇವಾಗ ಲೆಟ್ಸ್ ಗೋ. ರಾಣಿ, ಅಯ್ಯೋ ಅಯ್ಯೋ ಅಯ್ಯಯ್ಯೋ, ರಾಣಿ ಬಿತ್ತಲ್ಲ ಗೈಸ್, ನಾನೇ ಆಡಬೇಕು. ಬನ್ನಿ ಇವಾಗ ಲೆಟ್ಸ್ ಗೋ. ಅಭಿ ಕ್ಯಾಮ್ರಾಮನ್ ಆಗ್ತಾನೆ, ನಾನು ಫಸ್ಟ್ ಗೇಮನ್ನು ಆಡ್ತೀನಿ. ಲೆಟ್ಸ್ ಗೋ, ಬನ್ನಿ ಇವಾಗ ಆಟ ಆಡೋಣ ಗೈಸ್. ಓಕೆ ಗೈಸ್, ಇವಾಗ ರೂಲ್ಸನ್ನು ನಾನು ಹೇಳಿಲ್ಲ. ರೂಲ್ಸ್ ಏನು ಅಂತ ಅಂದರೆ ಇದೇ ಥರ ನೋಡ್ತಿದ್ದೀರಾ, ಈ ಲೋಟಗಳನ್ನು ಈ ಥರ ಇರ್ತವೆ, ಒಂದ್ರ ಮೇಲೆ ಒಂದೊಂದು ಇರ್ತವೆ. ಈ ಥರ ಬಾಕ್ಸ್ ಟೈಪ್ ಮಾಡಬೇಕು, ಮನೆ ಥರ ಮಾಡಬೇಕು. ಅದಾದಮೇಲೆ ಇದನ್ನು ನೀಟಾಗಿ ಅದೇ ಥರ ಮನೆ ಥರ ಮಾಡಿ ಆದಮೇಲೆ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು. ನೆಕ್ಸ್ಟ್ ರೌಂಡು ಇದು ಈ ತಲೆಮಟ್ಟೆ. ನೆಕ್ಸ್ಟ್ ರೌಂಡು ಅದಾದ ತಕ್ಷಣ ಇದು, ಇದಾದ ತಕ್ಷಣ ಆ ಕಡೆ ಸೋಫಾ ಇದೆಯಲ್ಲ ಅದು. ಇದು ಆದಮೇಲೆ ಕೊನೆಗೆ ಬಂದು ನಾವು ಈ ಲೋಟವನ್ನು ಮುಟ್ಟಬೇಕು. ಈ ಲೋಟ ಬಂದು ಮುಟ್ಟಿದಾಗ ಅವ್ರದ್ದು ಚಾನ್ಸು, ಅವ್ರದ್ದು ಹೊಲ್ಟೋಗುತ್ತೆ. ಆವಾಗ ನೆಕ್ಸ್ಟ್ ಇರ್ತಾರಲ್ಲ ಅಭಿಷೇಕ್ ಇರ್ತಾರಲ್ಲ ಅವನು ಆಡ್ಬೇಕು. ಇದು ರೂಲ್ಸು. ಬನ್ನಿ ಇವಾಗ ನಾನು ಬೇಗ ಮಾಡ್ತೇನೆ ಅಥವಾ ಅಭಿ ಬೇಗ ಮಾಡ್ತಾನೆ ಅನ್ನೋದೇ ಚಾಲೆಂಜು. ಇವಾಗ ನನ್ನ ಚಾಲೆಂಜ್ ಇದೆ. ಲೆಟ್ಸ್ ಗೋ, ಮಾಡೋಣ. ಐ ಆಮ್ ರೆಡಿ. ಓಕೆ ಗೈಸ್, ಇವಾಗ ಟೈಮ್ ಕೂಡ ಸ್ಟಾರ್ಟ್ ಆಗೈತೆ. ಬನ್ನಿ ಇವಾಗ ನಾನು ಮಾಡ್ತಿದ್ದೀನಿ, ನೋಡೋಣ. ಫಸ್ಟ್ ಲೋಟಗಳನ್ನು ಜೋಡಿಸೋದೇ ಒಂದು ಇದು ಗೈಸ್. ಬನ್ನಿ ನೋಡೋಣ ನಾನು ಎಷ್ಟು ನಿಮಿಷದ ಒಳಗಡೆ ಮಾಡ್ತೀನಿ. ಅದಾದಮೇಲೆ ಅವ್ನು ಅಭಿ ಮಾಡಬೇಕು. ನಾನು ಮಾತಾಡೋಂಗಿಲ್ಲ, ಬೇಗ ಮಾಡಬೇಕು. ಒಂದಾಯಿತು, ಇವಾಗ ಎರಡನೇದು. ಹಿಂಗಾಗ್ತಿದ್ರೆ ಆಗುತ್ತಾ ನನ್ನ ಕೈಯಲ್ಲಿ? ಎಷ್ಟು ನಿಮಿಷ ಮುಗಿಸ್ಬೋದು ಅಂತ. ನಾನು ಮಕ್ಕಳ ಬಿಡ ಆಗ್ತದೆ. ಬೇಗ 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 ಆಗಲ್ಲ ಗೈಸ್, ಆಗ್ತಾ ಇದೆ ಟೈಮಿಂಗ್ಸು. ಒಂದಾಯ್ತು, ಮೊದಲಿ ಬೇರೆ ಇಟ್ಟಿದ್ದಾರೆ. ಇಂಥ ಚಾಲೆಂಜ್ಗಳಾದ್ರೆ ಕಷ್ಟ. ನಾನ್ ಬೇಗ ಮಾಡಿದ್ರೆ ಅಭಿ ಎಷ್ಟು ಬೇಗ ಮಾಡ್ತಾನೆ ಇಲ್ಲ ಅಂತ ಗೊತ್ತಿಲ್ಲ ಗೈಸ್. ಅವ್ನು ಮಾಡಿದ್ರೆ ಮಾಡ್ತಾನೆ, ಬಹಳ ಫಾಸ್ಟ್ ಅದ ಹುಡುಗ, ಯಾರಿಗ್ ಗೊತ್ತು. ನೆಕ್ಸ್ಟ್ ಎಷ್ಟದೆ? ನೆಕ್ಸ್ಟ್ ಸಾಲುಗಳು ಎಲ್ಲ ಕೊಟ್ಟಿದ್ದಾರೆ. ಎಷ್ಟು 3 ಸಲ ಹೇಳ್ಬೇಕು ಇದನ್ನ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಒಂದಾಯ್ತು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಅಪ್ಪನ ಮಗ ಸರಿ ಸಂಕಂಬಪ್ಪ.
ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಅಪ್ಪನ ಮಗ ಸರಿಸಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಅಪ್ಪನ ಮಗ ಸರಿಸಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಅಪ್ಪನ ಮಗ ಸರಿಸಂಗಪ್ಪ. ಆಯ್ತು ಗೈಸ್. 1 ನಿಮಿಷ 40 ಆಲ್ರೆಡಿ 2 ನಿಮಿಷ ಬಂತು. ಲೆಟ್ಸ್ ಗೋ ಬಂದೆ ಗೋ. ಬಾ ನಾನು ಸ್ಟಾರ್ಟ್ ಆಯ್ತು ನೋಡಿ ಗೈಸ್, 1 ನಿಮಿಷ 2 ನಿಮಿಷ ಆಯ್ತು. ಇಲ್ಲಿ ನನ್ನ ಆ ಕಡೆ ತಲೆಮಟ್ಟೆ ಹಾಕೋದೇ ಒಂದು ದೊಡ್ಡದಾಯ್ತು. ತಲೆಮಟ್ಟೆದೇ ನನ್ನ ಟೈಮ್ ಆಗಿದ್ದಲ್ಲ. ಯಾವ ಕಡೆ ಇತ್ತು ಗೊತ್ತಾಗ್ತಿಲ್ಲ. ಇದನ್ನ ನೀಟಾಗಿ ಹಾಸ್ಬೇಕು. ಅದೇ ಒಂದು ಅದೇನು ನೀಟಾಗಿ ಕಾಣಬೇಕು ಅವ್ರು ನೋಡೋರಿಗೆ. ಅದೇ ಥರ 2:31. 2.5 ನಿಮಿಷ. ಯಪ್ಪ ಯು ಗೈಸ್ ಅದೆಲ್ಲ ನೋಡಿ ಗೈಸ್, ಎಷ್ಟು ನಿಮಿಷ? 2:52. ಎಷ್ಟು ನೀಟಾಗಿ ಹಾಕ್ತಿದ್ದೀನಿ. ಲೆಟ್ಸ್ ಗೋ. ಇಲ್ಲಿಗೆ ನಾನು ಟೈಮಿಂಗ್ಸ್ ಆಫ್ ಮಾಡಪ್ಪ. ಓಕೆ ಗೈಸ್, ಟೈಮ್ ನೋಡ್ತಿದ್ದೀರಾ? 3 ನಿಮಿಷ 3 ಸೆಕೆಂಡಿಗೆ ನಂದು ಮುಗ್ದೈತೆ. ಅಭಿಷೇಕ್ ಅವರು ಎಷ್ಟು ತಗೊತಾರೆ? 3 ನಿಮಿಷ 4 ಸೆಕೆಂಡ್ ತಗೊಂಡ್ರು ಅಭಿ ಸೋತಂಗೆ. 3 ನಿಮಿಷ 3 ಸೆಕೆಂಡ್ ಒಳಗಡೆ ಅಭಿ ಮಾಡಿದರೆ ಅಭಿಷೇಕ್ ಅವ್ರಿಗೆ ಗೆದ್ದಂಗೆ. ಇವಾಗ ಬನ್ನಿ ಅಭಿಷೇಕ್ ಅವರಿಗೆ ಟೈಮಿಂಗ್ ಇಡೋಣ. ಯಪ್ಪ ಎಕ್ಸ್ಪೀರಿಯನ್ಸ್ ಮಾತ್ರ ಯಪ್ಪ ಹೆಂಗಿತ್ತು. ಒಂದು ಸ್ವಲ್ಪ ನನಗೆ ಏನು ಮಾಡ್ಬೇಕು ಏನು ಬಿಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅದು ಟಂಗ್ ಟ್ವಿಸ್ಟಿಂಗ್ಗೆ ಬರ್ತಾನೆ ಇಲ್ಲ ಹೇಳೋಕ್ಕೆ. ಏನೇನು ಹೇಳ್ತಿದ್ದೆ. ಬನ್ನಿ ಇವಾಗ ಅಭಿಷೇಕ್ ಬಂದಿದೆ. ಅಭಿಷೇಕ್ ರೆಡಿನಾ? ಅಭಿಷೇಕ್ ರೆಡಿ ಅಂತ ಇವಾಗ ಅಭಿಷೇಕ್ಗೆ ಮಾಡಿಸೋಣ. ಬನ್ನಿ ಗೈಸ್, ಟೈಮನ್ನು ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಅಭಿ ರೆಡಿನಾ? ಓಕೆ, ಇವಾಗ ಬನ್ನಿ ಟೈಮನ್ನು ಸ್ಟಾರ್ಟ್ ಮಾಡೋಣ. ಅಭಿಗೂ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಟಿದ್ದೀವಿ ಎಲ್ಲ ಮೊದಲಿನ ಥರನೇ. ಇವಾಗ ಟೈಮ್ ಕುತ್ಕೊಳ್ಳೋದಾದ್ರೆ ಕುತ್ಕೊಬೋದು. ನಾನು ಕೂಡ ಕುತ್ಕೊಂಡಿದ್ದೆ, ಅದಕ್ಕೋಸ್ಕರ ಹೇಳ್ತಿರೋದು. ಇವಾಗ ಟೈಮ್ ಸ್ಟಾರ್ಟ್ ಆಗೈತೆ ಟೈಮು. ನೋಡೋಣ. ನಾನು 3 ನಿಮಿಷ 3 ಸೆಕೆಂಡಲ್ಲಿ ಮಾಡಿದ್ದೀನಿ. ಅಭಿಯವರು ಎಷ್ಟು ನಿಮಿಷ ಎಷ್ಟು ಮಾಡ್ತಾರೆ ಅಂತ ನೋಡೋಣ. 3 ನಿಮಿಷ 4 ಸೆಕೆಂಡ್ ಆದರೂ ಅಭಿ ಸೋತಂಗೆ. ಅಭಿಬ್ಬರು ಬೇಗ ಜೋಡಿಸ್ಬೇಕು. ಅವ್ರ ಇಷ್ಟ, ಅವ್ರು ಹೆಂಗಾರ ಮಾಡ್ಕೊಬೋದು. ನಾನು ಟಂಗ್ ಟ್ವಿಸ್ಟಿಂಗ್ ಇತ್ತಲ್ಲ ಅದರೊಳಗಡೆ ಒಂದು ಸ್ವಲ್ಪ ಹೋಗಿದ್ದು. ನೋಡ್ತಿದ್ದಾರೆ ಅಭಿಷೇಕ್ ಅವರು ಯಾವ ಥರ ಗೇಮ್ ಮಾಡ್ತಿದ್ದಾರೆ ಅಂತ. ಇದೇನು ಬೀಳೋಂಗೈತೆ. ಬಿದ್ದರೆ ನಮಗೆ ಗೊತ್ತಿಲ್ಲ, ಮತ್ತೆ ಜೋಡಿಸ್ಬೇಕು. ಒಂದಾಯಿತು ಗೈಸ್, ಒಂದಾಯಿತು. 30 ಸೆಕೆಂಡ್ಸಲ್ಲಿ ಮುಗಿಸಿದೀಯ ಆಲ್ರೆಡಿ. ಯಪ್ಪ ಇಷ್ಟು ಬೇಗ ನಂದು ಇದೆ ಆಗಿದ್ದು. ಕರೆಕ್ಟಾಗಿ ಮಾಡಬೇಕು. ಕರೆಕ್ಟಾಗಿ ಹಂಗೆ ಹಾಕೋದು. ಎಷ್ಟು ಆಲ್ರೆಡಿ 42 ಸೆಕೆಂಡ್ ಆಯ್ತು. 43 ಸೆಕೆಂಡ್ ಆಯಿತು. ಬೇಗ ನನಗೂ ಹಂಗೆ ಆಗಿದ್ದು. ಹಾಕೋಕ್ಕೆ ಬರ್ತಾ ಇಲ್ಲ ಗೈಸ್. ಇದು ನನಗೂ ಹಂಗೆ ಆಗಿತ್ತು ಆವಾಗಲೇ. ಬೇಗ ಒಂದಾಯಿತು. ಇವಾಗ ಇನ್ನೊಂದೈತೆ. ಅದನ್ನು ತಗೊಳ್ಳೋದೇ ಒಂದು ಟೈಮ್ ಆಗೋದು. ಬೇಗ ಒಂದಾಗಿದೆ. ಅದನ್ನ ಹಾಕಿದ್ದೇನೆ. ಇನ್ನೊಂದೈತೆ. ನೋಡೋಣ ಬನ್ನಿ ಗೈಸ್ ಎಷ್ಟೊತ್ತಾಗುತ್ತೆ ಅಂತ. ಆಲ್ರೆಡಿ 1 ನಿಮಿಷ 12 ಸೆಕೆಂಡ್ ಆಗೈತೆ. 1 ನಿಮಿಷ 13 ಸೆಕೆಂಡ್ 14 ಸೆಕೆಂಡ್ ಆಗೈತೆ. ನೋಡೋಣ. ಹಾಕ್ಬಿಟ್ರು ಗೈಸ್. ಇವಾಗ ಟಂಗ್ ಟ್ವಿಸ್ಟಿಂಗ್ ಇರೋದು. ಬನ್ನಿ ಇವಾಗ ಇಲ್ಲಿದ್ದಾವೆ ಟಂಗ್ ಟ್ವಿಸ್ಟಿಂಗ್ 2 ಹೇಳ್ಬೇಕು. ಬೇಗ ತರೀಕೆರೆ ಏರಿಮಲೆ 3 ಕುರಿಮರಿ ಮೇಯುತ್ತಿತ್ತು. ತರೀಕೆರೆ ಏರಿಮಲೆ 3 ಕುರಿಮರಿ ಮೇಯುತ್ತಿತ್ತು. ಜೋರಾಗಿ ಹೇಳ್ಬೇಕು ಇನ್ನೊಂದ್ಸಲಿ. ತರೀಕೆರೆ ಏರಿಮಲೆ 3 ಕುರಿಮರಿ ಮೇಯುತ್ತಿತ್ತು. ಬೇಗ ಜೋರಾಗಿ ಹೇಳ್ಬೇಕಪ್ಪ, ನಾನು ಹೇಳ್ದಂಗೆ. ಸಂಪಂಗಪ್ಪನ ಮಗ ಮರಿ ಸಂಕಮ್ಮಪ್ಪ. ಇಮೋಷನಲ್ ತಪ್ಪು ಇನ್ನೊಂದ್ಸಲಿ ಹೇಳು. ಕರೆಕ್ಟಾಗಿ ಹೇಳ್ಬೇಕು ಜೋರಾಗಿ. ಸಂಪಂಗಪ್ಪನ ಮರಿ ತಪ್ಪು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಪ್ಪನ ಮಗ ಸರಿ ಸಂಗಪ್ಪ. ಒಂದ್ಸಲಿ ಆಯ್ತು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಪ್ಪನ ಮಗ ಸರಿ ಸಂಗಪ್ಪ. ಇನ್ನೊಂದ್ಸಲಿ. ಸಂಪಂಗಪ್ಪನ ಮಗ ಮರಿ ಸಂಗಪ್ಪ. ಅಪ್ಪನ ತಪ್ಪು ಇನ್ನೊಂದ್ಸಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಅಪ್ಪನ ಮಗ ಸರಿ ಸಂಗಪ್ಪ. ನಡಿ 2 ನಿಮಿಷ 22 ಸೆಕೆಂಡ್ ಆಗೈತೆ. ನೋಡೋಣ. ಇಲ್ಲಿ ಹಾಕ್ಬೇಕು. ಇನ್ನು ಕರೆಕ್ಟಾಗಿ ಇರಬೇಕು. ಕರೆಕ್ಟಾಗಿ ಹಾಕ್ಬೇಕು. ಇದೇ ಥರ ಹಾಕ್ಬೇಕು.
ನೋಡೋಣ ಗೈಸ್ ಎಷ್ಟು ಜಲ್ದಿ ಆಗ್ತಾನೆ ಅಂತ. ಆ ಟಂಗ್ ಟ್ವಿಸ್ಟಿಂಗಿಂದೇ ಇರೋದು, ಅಲ್ಲೇ ಆಗಲ್ಲ ನಮಗೆ ಟೈಮಿಂಗ್ಸ್ ಆಗಲ್ಲ ಕರೆಕ್ಟಾಗಿ. ಇದು ಮೇಲೆ ಹಾಕಬೇಕು ಈಗ ಮೇಲೆ ಹಾಕಬೇಕು ಗೈಸ್. ನಾನೇ ಒಂದು ಹೆಲ್ಪ್ ಮಾಡಿದ್ದೀನಿ ಇರಲಿ ಅಂತ. ಇವಾಗ ಬೇಗ 3 ನಿಮಿಷ. ಅಯ್ಯೋ ಆಲ್ರೆಡಿ ನೀನು ಲಾಸ್ ಬಿಡು. ಹಾಕು ನಡೀತೈತಿ. ಓಕೆ ಗೈಸ್, ಆದ್ರೂ ಕೂಡ ಅಭಿಯವರು ನಾನು ಬಿಡಲ್ಲ, ಟಾಸ್ಕನ್ನು ಮುಗಿಸ್ತೀನಿ ಅಂತ ಮಾಡ್ತಾವ್ರೆ. 3 ನಿಮಿಷ 20 ಸೆಕೆಂಡ್ ಆಗೈತೆ. 3 ನಿಮಿಷ 16 ನೋಡ್ತಿದ್ದೀರಾ ಇಲ್ಲಿ. 3 ನಿಮಿಷ 20 ಸೆಕೆಂಡ್ 21 ಸೆಕೆಂಡ್ ಆದ್ರೂ ಕೂಡ ನೀಟಾಗಿ ಮಾಡ್ತೀನಿ ನಾನು ಚಾಲೆಂಜ್ ಅಂತ ಮಾಡ್ತಾವ್ರೆ. ನಿಂದು ಎಲ್ಲ ಅಂತ ಹೋಗಿದ್ದು ಅಂತಂದ್ರೆ ಆದ್ರೂ ಕೂಡ ಸ್ವಲ್ಪ ಹಿಂಗೆ ಮಾಡಿದ್ದಾರೆ. ಅದನ್ನು ಕೂಡ ಪರವಾಗಿಲ್ಲ ಗೈಸ್. ಆಯಿತಾ, ಅಲ್ಲಿ ಎಲ್ಲಿ ನಿನ್ನ ಟೈಮಿಂಗ್ಸ್ ಜಾಸ್ತಿ ಹೋಗಿದ್ದು ನೋಡ್ತಿದ್ದೀರಾ. 3 ನಿಮಿಷ 39 ಸೆಕೆಂಡ್ಸ್ ಆಗೈತಿ. ನಿಂದು ಎಲ್ಲಿ ಟೈಮಿಂಗ್ಸ್ ಹೋಗಿದ್ದು ಜಾಸ್ತಿ? ಇಲ್ಲಿ ಹೋಯ್ತು ಅಂದರೆ ಇದನ್ನ ಹಾಕೋದ್ರಲ್ಲೇ ಜಾಸ್ತಿ ಹೋಗಿದ್ದು, ಮತ್ತೆ ಇದು ಹೇಳೋದ್ರಲ್ಲಿ ಇವೆರಡರಲ್ಲೇ ಜಾಸ್ತಿ ಹೋಗಿದ್ದು ಅಂತ. ಅಂದರೆ ಟಂಗ್ ಟ್ವಿಸ್ಟಿಂಗ್ ಇಟ್ಟಿದ್ದೆ, ಅದಕ್ಕೋಸ್ಕರ ಅಲ್ಲೇ ಟೈಮ್ ಹೋಗ್ಲಿ ಅಂತ 3 ಸಲ ಹೇಳೋದು. ಓಕೆ, ಈ ವಿಡಿಯೋ ಈ ಥರ ಇತ್ತು. ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಹೇಗಿತ್ತು? ಚೆನ್ನಾಗಿತ್ತ ಗೇಮು? ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಗೆಲ್ತೀಯಾ? ಪಕ್ಕ ನೆಕ್ಸ್ಟ್ ಟೈಮ್ ಅಭಿಯವ್ರು ಗೆಲ್ತಾರಂತೆ. ನೋಡೋಣ. ಇನ್ನೂ 2 ನೆಕ್ಸ್ಟ್ ವ್ಲಾಗು ಸಖತ್ತಾಗಿರೋ ಬರ್ತವೆ. ಅದಕ್ಕೋಸ್ಕರ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಈ ವ್ಲಾಗ್ನ ಒಂದು ಸ್ವಲ್ಪ ಚಿಕ್ಕದಾಗಿತ್ತು, ಆದ್ರೂ ಕೂಡ ಗೇಮ್ ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀವಿ. ಬನ್ನಿ ಗೈಸ್, ಇವಾಗ ನೋಡೋಣ. ಇವನ್ನೆಲ್ಲ ತೆಗ್ದಿಡೋದೇ ಒಂದು ಇದು. ಇವಾಗ ನೋಡಿ ಎಲ್ಲೆಲ್ಲಿ ಏನೇನೆಲ್ಲ ಹಾಕಿದ್ದೀವಿ ಅಂತ. ನಿಮ್ಮ ವಿಡಿಯೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದೀವಿ. ಅದಕ್ಕೋಸ್ಕರ ಒಂದು ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ಕೆಳಗಿರೋ ಬೆಲ್ ಬಟನ್, ಅದು ಟೆಲ್ ಬಟನ್ ಡನ್ ಅನ್ಸ್ರಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀವಿ. ಟೇಕ್ ಕೇರ್. ಬಾಯ್ ಗೈಸ್. ಬಾಯ್ ಗೈಸ್.